ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇದು ಇಂಗ್ಲಿಷ್ ಉತ್ತರ ಕೀ ಆಗಿದೆ 2024-25 ಸಾಲಿನ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಕೇಳಿದ್ದಾರೆ. 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ. ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ಎರಡನೇ ಭಾಷೆ ಇಂಗ್ಲಿಷ್ ಆಗಿದೆ. ಫಸ್ಟ್ ಕ್ವಶನ್ ಈಸ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಡಸ್ ಶಿ ಅಂತ ನೀವು ಟಿಕ್ ಹಾಕಬೇಕು. Second question is read the following and choose the infinitive. Kalpana Chawla was a great astronaut. She was the first Indian born woman to go into space. Option D to go anta ಬರಿಬೇಕು ನೀವು. Question number 3, read the following conversation and fill in the blank choosing the most appropriate words. ಅದಕ್ಕೆ ಏನಂದರೆ ಸಂಭಾಷಣೆಗಳಿಗೆ ನಿರ್ಮಲಾ ಮತ್ತು ಕುಮಾರ್ ಅಂತ ಸಂಭಾಷಣೆ ಇವೆ. ಇದರಲ್ಲಿ ಯಾವ್ದು ಅಪ್ರೋಪ್ರಿಯೇಟ್ ವರ್ಡ್ ಕನ್ವರ್ಸೇಷನ್ ಅಂತಿದೆ ಅಂತ ನೀವು ಟಿಕ್ ಹಾಕಿ ಬರೀಬೇಕು. ಆಪ್ಷನ್ ಡಿ ವುಡ್ ಹ್ಯಾವ್ ಅಂತ ಟಿಕ್ ಹಾಕಬೇಕು. ಫೋರ್ತ್ ಕ್ವಶನ್ ಈಸ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸುನಿಲ್ ಸಾರಿ ಐ ಆಮ್ ಬಿಸಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್ ಅಂತ ಟಿಕ್ ಅಂಡರ್ಲೈನ್ ವರ್ಡ್ ಇದೆ. ಆ ವರ್ಡ್ಗೆ ಡಿಸ್ಅಗ್ರಿಂಗ್ ಅಂತ ಆಪ್ಷನ್ ಸಿ ಆನ್ಸರ್. ಎರಡನೇ ವಿಭಾಗದೊಳಗೆ 12 ಕ್ವಶನ್ ಕೇಳಿದಾರೆ. ಅವು ಟಿಕ್ ಬರೆಯುವುದಾವು ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಆಗಿದೆ. 5ನೇ ಪ್ರಶ್ನೆ ಬಂದ್ಬಿಟ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೇಳಿದಾರೆ. ಆಪ್ಷನ್ ಟೇಬಲ್ ಅಂತ ನೀವು ಟಿಕ್ ಹಾಕಬೇಕು. 1 ಅಂಕದ ಪ್ರಶ್ನೆ ಅದು. 6th question is combine the words in column A with the collective words in column B. Swimming pool ಅಂತ ಆಪ್ಷನ್ ಎ. ಅದೇ ಪೂಲ್ ಅಂತ ಬಿ ಕಾಲಮ್ ಒಳಗಿದೆ, ಅದನ್ನು ಟಿಕ್ ಹಾಕಬೇಕು. 7th question is fill in the blanks using the correct articles. India is a rich country ಅಂತ ಬರೀಬೇಕು. 8th question is fill in the blanks using suitable inputs. Nandana scored more marks in the exam because he had studied well. 9th question is fill in the blanks with the appropriate preposition. Preposition ಯಾವಂತ ಟಿಕ್ ಆಗಬೇಕು. ಆಫ್ preposition ಆಗಿದೆ. Question 10th is fill in the blanks with the appropriate tenses from the verbs given in the bracket. Narrated ಅಂತ ಟಿಕ್ ಆಗಬೇಕು. 11th ಪ್ರಶ್ನೆ ಬಂದ್ಬಿಟ್ಟು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ವರ್ಡ್ ಯಾವ್ದು ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಅಂತ ಬರೀಬೇಕು. ವಿ ಆರ್ ವಾಚಿಂಗ್ ಏನ ಇಂಪಾರ್ಟೆಂಟ್ ಮ್ಯಾಚ್ ಅಂತಿದೆ, ಅಲ್ಲಿ ಅಡ್ಜೆಕ್ಟಿವ್ ಅಂತ ಪಾರ್ಟ್ ಆಫ್ ಸ್ಪೀಚ್ ಬರುತ್ತೆ. 12th ಪ್ರಶ್ನೆ ಬಂದ್ಬಿಟ್ಟು ರೈಟ್ ದ ಕರೆಕ್ಟ್ ಫಾರ್ಮ್ ದ ವರ್ಡ್ ಇನ್ ದ ಬ್ರಾಕೆಟ್. ಕ್ರಿಕೆಟ್ ಈಸ್ ಅ ಗ್ಲೋರಿ ಗೇಮ್, ಗ್ಲೋರಿಯಸ್ ಅಂತ ಬರೀಬೇಕು. 11th ಕ್ವಶನ್ ಈಸ್ ವಾಕ್ ನೌನ್ ಪದ ನಿಮ್ಮ ಮೀನಿಂಗ್ಸ್ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಮೀನಿಂಗ್ ಸೆಂಟೆನ್ಸ್ ಅಂತ ಬರೀಬೇಕು. ಚೇಂಜ್ ದ ಕಂಪೇರೇಟಿವ್ ಡಿಗ್ರಿ ಅಂತ ಕೇಳಿದಾರೆ. 14th ಕ್ವಶನ್ ವಂದೇ ಭಾರತ ಎಕ್ಸ್ಪ್ರೆಸ್ ಇಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ. ಎಕ್ಸಾಂಪಲ್ ವಂದೇ ಭಾರತ ಎಕ್ಸ್ಪ್ರೆಸ್ ಇಸ್ ದ ಫಾಸ್ಟರ್ ದೆನ್ ಎನಿ ಅದರ್ ಟ್ರೈನ್ ಇನ್ ಇಂಡಿಯಾ. 15th ಕ್ವಶನ್ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದಾರೆ. ಅದು ಏನಾಗುತ್ತೆ ಅಂದರೆ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಬೈ ಸೈಂಟಿಸ್ಟ್ ಅಂತ ಬರೀಬೇಕು. 16th ಕ್ವಶನ್ ಕನ್ವರ್ಸೇಷನ್ ಇದೆ. ಆ ಕನ್ವರ್ಸೇಷನ್ ಒಳಗೆ ನೇತ್ರ ಟೋಲ್ಡ್ ಕುಸುಮ ಏನಂತ ಹೇಳಿಲ್ಲ ಅಂತ ಬರೀಬೇಕು. ನೇತ್ರ ಟೋಲ್ಡ್ ಕುಸುಮ ದ್ಯಾಟ್ ವೈ ಶಿ ವಾಸ್ ಮೂವಿಂಗ್ ಟು ಹರ್ ನೇಟಿವ್ ಪ್ಲೇಸ್ ದ್ಯಾಟ್ ಡೇ ಅಂತ ಬರೀಬೇಕು. 3ನೇ ವಿಭಾಗದೊಳಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಒಳಗಿರೋ ತಪ್ಪುಗಳನ್ನು ಹುಡುಕಿ ಅದನ್ನು ಸರಿ ಮಾಡಬೇಕಂತ ಕೇಳಿದ. ಏನಿದೆ ಅಂದರೆ ತಪ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದಾರೆ. ಅವು ಯಾವಂದರೆ ಇಂಡಸ್ಟ್ರಿ ಮತ್ತು ರಿಯಲೈಸ್ ಅಂತ ಬರೀಬೇಕು. ನಿಮಗೆ 2 ಅಂಕ ದೊರೀತಾವೆ. 4ನೇ ವಿಭಾಗದೊಳಗೆ 2-3 ವಾಕ್ಯದ 7 ಪ್ರಶ್ನೆಗಳನ್ನು ಕೇಳ್ತಾರೆ. ಟೋಟಲ್ 14 ಅಂಕದ ಪ್ರಶ್ನೆಗಳು. 18ನೇ ಪ್ರಶ್ನೆ ಯಾವುದಾಗಿದೆ ಅಂದರೆ 18th ಕ್ವಶನ್ ಈಸ್ ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ನಿಮ್ಮ ವಾಕ್ಯಗಳು ಬರೀಬೇಕು, ಸ್ವಂತ ವಾಕ್ಯದೊಳಗೆ, ಬಟ್ ಸೆಂಟೆನ್ಸ್ ವೈಸ್ ಬರೀಬೇಕು. 19ನೇ ಪ್ರಶ್ನೆ ವೈ ವೇರ್ ಕಂಗ್ರ್ಯಾಚುಲೇಷನ್ ಶೋಡ್ ಆನ್ ಸ್ವಾಮಿ ಅಂತ ಕೇಳಿದ್ದಾರೆ. ಅದು ನೀವು ಬರೀಬೇಕು. 20 ಕ್ವಶನ್ ವೈ ಡಿಡಂಟ್ ಸತೀಶ್ ವಾಂಟ್ ಟು ಗೋಸ್ ಟು ಸ್ಕೂಲ್ ಅಂತ ಕೇಳಿದ್ದಾರೆ. 21 ಕ್ವಶನ್ ಹೌ ಡಸ್ ರೈಟರ್ ಪ್ರೈಸ್ ದಿ ಫೀಲಿಂಗ್ ಆಫ್ ಸಕ್ಸಸ್ ಆಫ್ ದ ಸೈಂಟಿಸ್ಟ್ ಅಂತ ಕೇಳಿದ್ದಾರೆ. 22 ಹೌ ಡಿಡ್ ದಿ ಪೋಯೆಟ್ ಅಪ್ರೋಪ್ರಿಯೇಟ್ ದಿ ಜಾರ್ಜ್ ಪ್ಲೇಯರ್ಸ್ ಟ್ಯಾಲೆಂಟ್ ಮ್ಯೂಸಿಕ್ ಅಂತ ಕೇಳಿದ್ದಾರೆ.
23 ಒಳಗೆ ಮೋಹನ್ ಆ್ಯಂಡ್ ಫ್ರೆಂಡ್ ಹ್ಯಾವ್ ಪೀಸ್ಫುಲ್ ಪ್ರೊಫೆಷನ್ ಅಂತ ಕೇಳಿದಾರೆ ಅಂತ ಬರೀಬೇಕು. ನೀವು ನಿಮ್ಮ ವಾಕ್ಯದೊಳಗೆ ಬರೀದವನ್ನೆಲ್ಲ ವರ್ಡ್ಸ್ಗಳು. ಇನ್ನೇ ಭಾಗದೊಳಗೆ 5-6 ವಾಕ್ಯದೊಳಗೆ 2 ಕೇಳಿರ್ತಾರೆ, ಅವ್ನು ಬರೀದ್ವಿ. 25th ಕ್ವಶನ್ ಈಸ್ ಬಲೇಶ್ವರ ವಾಸ್ ಕೈಂಡ್ ಇನಫ್ ಟು ಸೇವ್ ರೋಮಾ. ಜಸ್ಟಿಫೈ ಅಂತ ಮಾಡಿ, ಜಸ್ಟಿಫೈ ಮಾಡ್ಬೇಕು ಇದನ್ನು. 26th ಕ್ವಶನ್, ಹೌ ಡಸ್ ದ ಪೊಯೆಟ್ ಸೇಸ್ ದ್ಯಾಟ್ ದಿ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಇನ್ ದ ಪೋಯಮ್ ಐ ಆಮ್ ದಿ ಲ್ಯಾಂಡ್ ಅಂತ ಕೇಳಿದ, ಅದನ್ನು ಬರೀಬೇಕು. ನಿಮ್ಮ ವಾಕ್ಯದೊಳಗೆ ಬರೀದ್ರಿ, ಸ್ವಂತ ವಾಕ್ಯದೊಳಗೆ. 6ನೇ ಭಾಗದೊಳಗೆ ಯಾರು ಯಾರಿಗೆ ಹೇಳ್ತಾರೆ ಅವು ಎಕ್ಸ್ಟ್ರಾಕ್ಟ್ ರೈಟ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಬಿಲೋ ಅಂತ ಕೇಳ್ತಾರೆ. 27 ಕ್ವಶನ್ ಏನೈತೆ ಅದು ನೋಡ್ರಿ. ಐ ನ್ಯೂ ವೆರಿ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೇಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತಿದೆ. ಅದು ಎಲ್ಲ ರೋಯುವನ್ ವಿಡಿಯೋ ಪಾಠದಿಂದ ಕೇಳ್ತೈತಿ. 28th ಕ್ವಶನ್ ಇಸ್ ಇಟ್ ಈಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್ ಅಂತಿದೆ. ಇವಾಗ 29th ಕ್ವಶನ್, ಐ ಪ್ರಿಪೇರ್ ಯುವರ್ ಕಂಪನಿ ಟು ದೇರ್ ಅಂತ ಕೇಳಿದ್ದಾರೆ. 30th ಕ್ವಶನ್, ಯು ಕ್ಯಾನ್ ಕ್ರಾಸ್ ಔಟ್ ಆಫ್ ಮೈ ನೇಮ್ ಫ್ರಮ್ ದಿ ಟೆಲಿಫೋನ್ ಬುಕ್ ಅಂತ ಕೇಳಿದ್ದಾರೆ. 7ನೇ ಭಾಗದೊಳಗೆ ಪ್ರೊಫೈಲ್ ರೈಟಿಂಗ್ ಇರ್ತದೆ, ಇದು ಪಿಕ್ಸ್ ಕೇಳುವಂಥ ಪ್ರಶ್ನೆ, ಇವೆಲ್ಲ ಮಿಸ್ ಮಾಡಬೇಡ್ರಿ. 31 ಕ್ವಶನ್ ಇಸ್ ಮಿಸ್ಟರ್ ರಮೇಶ್ ಅವರ ಪ್ರೊಫೈಲ್ ಕೊಟ್ಟಿದ್ದ, ನಿಮ್ಮ ಸ್ವಂತ ವಾಕ್ಯದೊಳಗೆ ಪ್ಯಾರಾಗ್ರಾಫ್ ವೈಸ್ ಒಳಗೆ ಬರೀದಿದೆ. ಇದಕ್ಕೆ ನಿಮ್ಮ 3 ಅಂಕಗಳು ದೊರೀತಾವೆ. ಇದು ಹೆಂಗೈತೆ ಹಂಗೆ ಬರೆದ ಸಾಕು. 8ನೇ ಭಾಗದೊಳಗೆ ಸ್ಟೋರಿ ರೈಟಿಂಗ್ ಇರುತ್ತೆ, ಅಲ್ಲಿ ನಿಮ್ಮ ಕ್ಲೂಗಳನ್ನ ಬರೀಬೇಕಲ್ಲ 32 ಕ್ವಶನ್ ಒಳಗೆ, ಅದು 3 ಅಂಕದ ಪ್ರಶ್ನೆ. ಮತ್ತೊಂದು ಚಿತ್ರ ಕೊಟ್ಟಿರ್ತಾರೆ, ಚಿತ್ರದ ಬಗ್ಗೆ ಬರೀದಿರ್ತೈತಿ 33ನೇ ಪ್ರಶ್ನೆ ಒಳಗೆ, ಆ ಚಿತ್ರದ ಬಗ್ಗೆ ಬರೀದ್ವಿ. ಮತ್ತು 34ನೇ ಪ್ರಶ್ನೆ 2 ಪದ್ಯ ಕೊಟ್ಟಿರ್ತಾರೆ. ಅದನ್ನು ಕ್ವಾಲಿಟಿ ಆಫ್ ಮಾರ್ಕ್ಸ್ ಅಂದ್ರೆ ಪಿಕ್ಸ್ ಕೇಳುವಂಥ ಪದ್ಯ ಬಿಟ್ಟು ಹೋಗ್ಬೇಡ ಮಾಡ್ಕೊಂಡು ಹೋಗ್ರಿ. ಅದ್ರ ಬದಲಿ ಮತ್ತು ಬೇರೆ ಕೇಳಿದ್ರೆ ಅವು ಒಂದೇ ಟಪ್ ಇರ್ತಾವೆ. 4 ಅಂಕದ ಪ್ರಶ್ನೆ. 35ನೇ ಪ್ರಶ್ನೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ಓದಿಕೊಂಡಕ್ಕೆ ಶೀಲೆ ಅದ್ರ ಪ್ರಶ್ನೆಗಳನ್ನು ಉತ್ತರಿಸ್ಬೇಕಿಲ್ಲ. ಮತ್ತು 12ನೇ ಭಾಗದೊಳಗೆ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. 36ನೇ ಪ್ರಶ್ನೆ 3 ಕೊಟ್ಟಿರ್ತಾರೆ, ನಿಮ್ಗೆ ಯಾವ ಸ್ಥಳ ಆಗ್ತದೆ ಅದನ್ನು ನೀವು ಬರೀಬೋದು. ದಿ ಪೊಯೆಟ್ ಗ್ರ್ಯಾಂಡ್ ಮದರ್ ಹ್ಯಾಡ್ ಜಿಲ್ ಫಾರ್ ಕ್ಲೈಂಬಿಂಗ್ ಟ್ರೀಸ್ ಸಬ್ಸ್ಟಾಟಲ್, ಇದರ ಸಮರಿ ಬರೆದ್ರು ನೀಡ್ತದೆ ನಿಮಗೆ 4 ಮಾರ್ಕ್ಸ್ ದೊರೀತಾವೆ. ಮತ್ತು ಅದರ ಬದಲಿ ದಿ ಸ್ಪಿರಿಟ್ ಆಫ್ ದಟ್ ಲಿಟಲ್ ಮೇಡನ್ ಸೇವ್ಡ್ ದಿ ಲೈಫ್ ಆಫ್ ಸೇಲರ್ ಜಸ್ಟಿಫೈ ಮತ್ತು ಮದರ್ ಆಫ್ ಇಂಡಿಯಾ ಜಸ್ಟಿಫೈ ಅಂತ ಕೇಳ್ತಾರೆ. ಸಮರಿ ಬರೀದಾವೆ ಪದ್ಯವು. 13ನೇ ಭಾಗದೊಳಗೆ ರೈಟ್ ಎಸ್ಸೆ ಆನ್ ದಿಸ್ ಫಾಲೋವಿಂಗ್ ಅಂತ ಕೇಳ್ತಾರೆ. 37ನೇ ಒಳಗೆ ಯಾವುದೈತಿ ಮೊಬೈಲ್ ಆ್ಯಂಡ್ ಇಟ್ ಈಸ್ ಯೂಸ್ ಚಂದ್ರಯಾನ ಏರ್ ಪೊಲ್ಯೂಷನ್. ಮತ್ತು 14ನೇ ಭಾಗದಲ್ಲಿ ಲೆಟ್ರ್ ಕೇಳ್ತಾರೆ, 5 ಅಂಕದ ಒಂದು ಲೆಟ್ರ್ ಇರ್ತೈತಿ. ಫಾರ್ಮಲ್ ಲೆಟ್ರ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ ಇರ್ತದೆ, ನಿಮ್ಗೆ ಯಾವ್ದು ಸ್ಥಳ ಆಗ್ತದೆ ಅದನ್ನ ನೀವು ಬರೀಬೋದು. ಫಾರ್ಮಲ್ ಲೆಟರ್ ಒಳಗಂದ್ರೆ ನೀವು ಎಲ್ಲ ಸಿಸ್ಟಮೆಟಿಕ್ ವೇಟು ಬರೀಬೇಕು.